ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಭಾಳ ಮಸ್ತಾಗಿರುವಂತಹ ಮಿರ್ಚಿ ಬಜ್ಜಿ ಮತ್ತು ಚುರುಮುರಿ ಚೋಡ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ನೀವು ಉತ್ತರ ಕರ್ನಾಟಕದ ಸಣ್ಣ ಸಣ್ಣ ಹಳ್ಳಿಯ ಸಣ್ಣ ಸಣ್ಣ ಹೋಟೆಲ್ದಾಗ ಹೋದ್ರಿ ಅಂತಂದ್ರೆ ಈ ಒಂದು ಬೆಸ್ಟ್ ಕಾಂಬಿನೇಷನ್ ಸಿಗ್ತತಿ. ಅದ ನೀವು ಯಾವುದೋ ಫ್ಯಾನ್ಸಿ ಕೆಫೆ ಹೋದ್ರೂ ಸಿಗೋದಿಲ್ರಿ, ಅಷ್ಟು ಮಸ್ತ್ ಇರ್ತೈತ್ರಿ. ಹಂಗಾದ್ರೆ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಮಾಡಿಬಿಡ್ರಿ. ನೋಡ್ರಿ, ಫಸ್ಟಿಗೆ ನಾವು ಬಜ್ಜಿ ಮಾಡಕ್ಕೆ ಹಿಟ್ಟು ಕಲಿಸಿಡ್ನು, ಆಮೇಲೆ ಚೂಡ ಮಾಡಿ. ಅದಕ್ಕೆ ನಾವಿಲ್ಲಿ 1.5 ಕಪ್ ಅಷ್ಟು ಕಡಲೆ ಹಿಟ್ಟು, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಸ್ವಲ್ಪ ಅಜ್ವಾನಣ್ಣ ಕೈಯಿಂದ ಅಥವಾ ಇದರಲ್ಲಿ ತಿಕ್ಕಿ ಹಾಕ್ರಿ. ಹಂಗೆ ಒಂದಿಟ್ಟು ಅರಿಶಿನ ಪುಡಿಯನ್ನು ಸೇರಿಸ್ರಿ. ಮುಂದಕ್ಕೆ ಒಂದಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಅದ್ರಾಗ ಹಾಕಿ ಒಂದು ಸಲ ಹಂಗೆ ಮಿಕ್ಸ್ ಕೊಟ್ಬಿಡ್ರಿ. ಅದು ಆದ ನಂತರ ನಾವು ಅದಕ್ಕೆ ನೀರು ಸೇರಿಸಿ ಎಲ್ಲ ಮಾಡೋಣ. ಅದಕ್ಕಿಂತ ಮೊದಲು ಸ್ವಲ್ಪ ಕಾಸಿದಂತಹ ಎಣ್ಣೆಯನ್ನು 1 ಸ್ಪೂನ್ ಅಷ್ಟು ಹಾಕಿ ಅದನ್ನು ಮಿಕ್ಸ್ ಕೊಡ್ರಿ. ಆದ ನಂತರ ನೀರನ್ನು ನೀವು ಸೇರಿಸ್ರಿ. ಒಂದು ಅರ್ಧ ಕಪ್ ಅಷ್ಟು ನೀರು ಸೇರಿಸ್ರಿ. ಆಮೇಲೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ವಾಪಸ್ ಸೇರ್ಸಕ್ಕೆ ಬರ್ತದ್ರಿ. ಒಂದು ಬೀಟ್ರ್ ತೊಗೊಂಡ ಚಂದಂಗಿ ಅದನ್ನು ಗಾರ 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 ತಿರುಗಿಸ್ರಿ. ಇಲ್ಲ ನೀವು ಕರೆಕ್ಟಾಗಿ ಕೈಯಿಂದ ಕಲಿಸ್ತಾನಂದ್ರೆ ಕೈಯಿಂದ ನಾವು ಬರೋಬ್ಬರಿಯಾಗಿ ಕಲಿಸ್ರಿ. ಆಮೇಲೆ ಇನ್ನೊಂದಿಷ್ಟು ನೀರು ಹಾಕೋನು, ಇನ್ನೊಂದಿಷ್ಟು ನೀರು ಹಾಕಿ ಅದನ್ನು ಗರ್ರ ಅಂಥೇಳಿ ಚಂದಂಗಿ ನಾವು ಆ ಬೀಟ್ರಿಂದ ಬೀಟ್ ಮಾಡೋಣ. ನೆನಪಿಟ್ಕೋರಿ, ಎಲ್ಲಿ ಗಂಟು ಉಳಿಲಾರ್ದಂಗೆ ಚಲೋ ತಂಗಿ ನೀವು ನೋಡ್ಕೊಂಡು ಮಾಡಬೇಕು. ಈ ರೀತಿಯಾಗಿ ಹಿಟ್ಟು ಬರಬೇಕು ರೀತಿ ಇದ್ರಲ್ಲ, ಅಲ್ಲಿ ತನಕ ನೀವು ಅದನ್ನು ತಿರುವಾಡಿ ಇಟ್ಬಿಡ್ರಿ. ಈ ಕಡೆ ಸ್ವಲ್ಪ ತೆಗೆದಿಡ್ರಿ ಅದನ್ನು. ಇಲ್ಲಿ ಚೋಡ ಮಾಡೋಕೆ ನಾವು ಸಕ್ಕರೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಮೊದಲು. ಆಮೇಲೆ ಈ ಕಡೆ ಚುರುಮುರಿನೂ ತೊಗೊಂಡಿದ್ದೀವ್ರಿ. ಗಟ್ಟಿ ಚುರುಮುರಿದಾವು, ನೀವು ಪೊಳ್ಳ ಅಥವಾ ಗೊಳ್ಳು ಚುರುಮುರಿ ಅಂತಾರಲ್ಲ ಅವನು ತೊಗೊರಿ, ಅವು ಭಾಳ ಭಾರಿ ಆಗ್ತಾವೆ. ಆಮೇಲೆ ಏನು ಮಾಡಿರಿ, ಇದ್ರಾಗ ಸಕ್ಕರೆ ಪುಡಿ ನಿಮಗೆ ಎಟ್ಟು ಬೇಕು ನೋಡ್ಕೊಂಡು ಅಟ್ಟು ಹಾಕ್ರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದ್ಸಲ ಹಾಗೆ ನೀವು ಮಿಕ್ಸ್ ಮಾಡಿ ಇಟ್ಕೊರಿ. ಇನ್ನು ಬರೀ ಹೇಳ್ತಾನೆ, ಒಂದು ಯಾವ್ದಾರ ಪಾನ್ನಾಗೋ ಅಥವಾ ಒಂದು ಪಾತ್ರದಾಗೋ ಎಣ್ಣೆ ಕಾಯಕ್ಕೆ ಇಟ್ರಿ. ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಶೇಂಗಾ ಹಾಕ್ರಿ. ನೋಡಿ, ಈ ಒಂದು ಚೂಡ ಅಥವಾ ಚುರುಮುರಿ ಚೂಡ ವಿಶೇಷನ ಅಂತಂದ್ರೆ ನಿಮಗೆ ಭಾಳ ಮಸ್ತ್ ಟೇಸ್ಟ್ ಬರ್ಬೇಕಂದ್ರೆ ಶೇಂಗಾ ಸ್ವಲ್ಪ ಜಾಸ್ತಿ ಬಿದ್ದಿರ್ಬೇಕ್ರಿ, ಅಂದಾಗಣ ಮಸ್ತ್ ಅನ್ಸೋದ್ರಿ. ಅದು ಈ ಒಂದು ಸಣ್ಣ ಸಣ್ಣ ಹೋಟೆಲ್ ಸ್ಟೈಲ್ ಒಂದು ಏನು ಚುರುಮುರಿ ಇರ್ತಾವ್ರಲ್ಲ, ಅದ್ರಾಗ ಶೇಂಗಾ ಜಾಸ್ತಿ ಇರ್ತಾವೆ, ಭಾಳ ಮಸ್ತ್ ಇರ್ತಾವೆ. ಶೇಂಗಾ ಹೊತ್ತಸಾಕೆ ಹೋಗಬಾರ್ದು, ಆದ್ರೆ ಚಂದಂಗಿ ಕರೆದು ತೆಗೆದಿರಬೇಕು. ಇಷ್ಟಂತೂ ನೀವು ಮಾಡ್ತೀರಿ. ಈ ಅರ್ಧ ಶೇಂಗಾ ಚುರುಮುರಿ ಒಳಗೆ ಹಾಕ್ರಿ, ಅರ್ಧ ಒಂದು ಪ್ಲೇಟ್ನಾಗ ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಆಮೇಲೆ ಹಾಕೊಂಡು ವಾಪಸ್ ಈಗ ಮತ್ತೆ ಅದೇ ಎಣ್ಣೆ ಒಳಗೆ ನಾವು ಹುರುಗಡ್ಲೆ ಅಥವಾ ಪುಟಾಣಿಯನ್ನು ಹಾಕಿ ಪುಟಾಣಿ ಹಾಕ್ರಿ. ಚಂದಂಗೆ ನೀವು ಆ ಎಣ್ಣೆ ಒಳಗೆ ಇವನ್ನೆಲ್ಲ ಫ್ರೈ ಮಾಡಿ ತೆಗೆದು ಏನು ಮಾಡಿರಿ, ಆ ಚುರುಮುರಿ ಒಳಗೆ ಸೇರಿಸ್ಬಿಡ್ರಿ. ಇನ್ನು ಮುಂದಕ್ಕೆ ಅದೇ ಎಣ್ಣೆ ಒಳಗನ ಫ್ರೆಶ್ ಕರಿಬೇವು ತೊಗೋರಿ. ಕರಿಬೇವು ಸ್ವಲ್ಪ ಜಾಸ್ತಿನೇ ಹಾಕಿರಿ ನಡಿತೈತಿ. ಅದಾದ ಶೇಂಗಾ ಕರಿಬೇವೆಲ್ಲ ಜಾಸ್ತಿ ಇದ್ದಟ್ಟು ಚಲೋ ಆಗ್ತೈತಿ. ಅದಕ್ಕೆ ಈ ಕರಿಬೇವನ್ನು ನೀವು ಎಣ್ಣೆ ಒಳಗೆ ಫ್ರೈ ಮಾಡಿ ಚುರುಮುರಿ ಒಳಗೆ ಸೇರಿಸಿಬಿಡ್ಬೇಕಾಕೈತ್ರಿ. ಇಷ್ಟಂತರೂ ನೀವು ಮಾಡಿದ್ರಿ, ಎಲ್ಲನೂ ಈಸಿಯಾಗಿನ ನಿಮಗೆ ತಿಳಿದು ಬಿಡ್ತು. ಇನ್ನು ಮುಂದಕ್ಕೆ ಇನ್ನು ಎಣ್ಣೆ ಉಳ್ದೈತ್ರಿ, ಅಲ್ಲಿ ಏನು ಮಾಡೋಣ, ಸ್ವಲ್ಪ ಸಾಸಿವೆ ಹಾಕೋಣ್ರಿ, ಹಂಗೆ ಸ್ವಲ್ಪ ಜೀರಿಗೆ ಹಾಕೋಣ್ರಿ. ಎರಡು ಸ್ವಲ್ಪ ಚಟಪಟ ಅಂದಮೇಲೆ ಒಂದು ಬೆಳ್ಳುಳ್ಳಿ ಹೆಸರನ್ನ ದಮ್ಮಂಗೆ ನಾವು ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀವಿ. ಆ ಒಂದು ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡೋರಿ. ಏನತ್ರಿ ಗೊತ್ತಾದ್ರಲ್ಲ, ಫ್ರೈ ಚಂದಂಗೆ ಆಗಬೇಕು. ಅದಾದ ನಂತರ ಒಂದಿಟ್ಟು ಅರಿಶಿನ ಪುಡಿ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು, ಕೆಂಪು ಖಾರದ ಪುಡಿ ನಿಮಗೆ ಎಟ್ಟು ಬೇಕು ನೋಡ್ಕೊಂಡು ಅಷ್ಟು ಕರೆಕ್ಟ್ ಹಾಕಿರಿ. ಭಾಳ ಖಾರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇಷ್ಟೆಲ್ಲ ಚಂದಂಗೆ ಅದನ್ನು ಮಾಡಿ ತಿರುವಾಡಿದಾದ್ಮೇಲೆ ಎಲ್ಲನೂ ತೊಗೊಂಬಂದು ಚುರುಮುರಿ ಒಳಗೆ ಸೇರಿಸಿ ಇನ್ನು ನೀವು ಇದನ್ನು ಮಿಕ್ಸ್ ಮಾಡೋಕೆ ಚಾಲು ಮಾಡ್ಬೇಕ್ರಿ. ಮಿಕ್ಸ್ ಮಾಡೋಕ್ಕಿಂತ ಮೊದಲು ಆ ಪಾತ್ರೆ ಒಳಗೆ ಒಂದು ಚುರುಮುರಿಯನ್ನು ಹಾಕಿ ಅದನ್ನು ಕಲಿಸಿ ತೊಗೊಂಡು ಬಂದು ಬುಟ್ಟ್ಯಾಗೋ ಪರಾತ್ನ್ಯಾಗೋ ಇನ್ನು ಮಿಕ್ಸ್ ಮಾಡಿರಿ. ನೋಡಿರಿ, ಇನ್ನಂತರೂ ಕೈಯಿಂದ ಮಿಕ್ಸ್ ಮಾಡಿದಟ್ಟು ಭಾಳ ಚಲೋ ಚಮಚ ಬಿಡ್ರಿ. ಕೈಯಿಂದ ಅದನ್ನು ತಿಕ್ಕಿ ಚಂದಂಗಿ ಖಾರ ಕೂಡಿಸ್ಬಿಡ್ರಿ. ಭಾಳ ಮಸ್ತಾಗಿ ಚುರುಮುರಿ ತಯಾರಾಗ್ತಾವೆ. ಏಕದಮ್ ಪದ್ಧತಿಯಾಗಿರುವಂತಹ ಚುರುಮುರಿ ಚೂಡ ನೀವು ಈ ದಿನದಾಗ ಸಂಜೆ ಮುಂದೆ ಕೂತ್ ತಿನ್ನೋಕೆ ಭಾಳ ಮಸ್ತ್ ಅನಿಸ್ತದ್ರಿ. ಅದ್ರ ಜೊತೆ ನಾವು ನಿಮಗೆ ಮಿರ್ಚಿ ಬಜ್ಜಿನ ತೋರ್ಸಾಕತ್ತೀವಿ. ಅದು ಇನ್ನೂ ತೀರಾ ಬೆಸ್ಟ್ ಕಾಂಬಿನೇಷನ್ ರೀ, ಹೌದಿಲ್ರಿ? ನೋಡಿ, ಇಷ್ಟಂತರೂ ಚೂಡ ಮಾಡಿದ್ರಲ್ಲ, ಇನ್ನು ಬಜ್ಜಿ ಮಾಡೋಕೆ ಹೋಗ್ನು. ಬಜ್ಜಿ ಬಜ್ಜಿ ಮೆಣಸಿಕಾಯಿಗಳನ್ನ ನಾವು ತಗೊಂಡು ಇಟ್ಕೊಂಡಿದ್ದೀವಿ. ಅವನ್ನೇನು ಮಾಡಿರಿ, ಒಂದು ಈಟ್ ಪಂಚರ್ ಮಾಡಿರಿ. ಚಾಕು ತೊಗೊಂಡ ಪಂಚರ್ ಮಾಡಿರಿ ಅಂತಂದ್ರೆ ನಿಮಗೆ ಬರೋಬ್ಬರಿಯಾಗಿ ಮಾಡೋಕೆ ಈಸಿ ಆಗ್ತೈತಿ. ಹಿಟ್ಟು ಇನ್ನೊಂದ್ಸಲ ಒಂದು ಈಟ್ ನೋಡ್ಬೋದು. ನೀವು ತಿರುವಾಡಿದಾದ್ಮೇಲೆ ಎಣ್ಣೆ ಕಾಯಕ್ಕೆ ಇಟ್ಟಿರ್ತೀವಿ. ಕಾದ್ರಂಥ ಎಣ್ಣೆ ಒಳಗೆ ಬಜ್ಜಿಗಳನ್ನ ಈ ರೀತಿ ಹಿಟ್ಟಿನಾಗಿ ಎದ್ದೆ ಸ್ವಲ್ಪ ಜಾಸ್ತಿ ತೊಗೊಂಡ ಆರಾಮಾಗಿ ನೀವು ಬಿಡಬೇಕಾಕೈತ್ರಿ. ಕಾದ್ರಂಥ ಎಣ್ಣೆ ಒಳಗೆ ಒಂದು 2-3 ಬಿಡ್ತಿರೋ ಅಥವಾ ಒಂದೊಂದು ಬಿಡ್ತಿರೋ ನೋಡಿರಿ, ಹೆಂಗೆ ಬಿಡ್ತಿರೋ ಹಂಗೆ ಒಟ್ಟು ಅವನ್ನೆಲ್ಲನೂ ಬಿಟ್ಟು ಅದು ಆದ ನಂತರ ನೀವು ಸ್ವಲ್ಪ ಒಂದು ಜಾರ್ ತೊಗೊಂಡು ಮ್ಯಾಲ ಕೆಳಗೆ ಮ್ಯಾಲ ಮಾಡಬೇಕಾಕೈತ್ರಿ. ಇಷ್ಟು ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಬಜ್ಜಿಗಳು ಬರ್ತಾವೆ. ಏಕದಮ್ ಸಾಫ್ಟಾಗಿ ಫ್ಲಫಿ ಆಗಿರ್ತಾವೆ, ಚಂದಂಗಿರ್ತಾವೆ, ಮಸ್ತಾಗಿನೂ ಬರ್ತಾವ್ರಿ. ನೋಡಿ, ಹಿಂಗನ ನೀವು ಎಲ್ಲ ಬ್ಯಾಚ್ಗಳನ್ನ ಮಾಡ್ಕೊಳ್ಬೇಕಾಕೈತ್ರಿ.
ಗೊತ್ತಾತ್ರಲ್ಲ. ಏಕದಮ್ ಪದ್ಧತಿಯಾಗಿ ಎಣ್ಣೆ ಚಂದಂಗೆ ಕಾದಿತ್ತು ಅಂತಂದ್ರೆ ಬಜ್ಜಿ ಚಂದಂಗಿನ ಬರ್ತಾವು, ಭಾಳ ಮಸ್ತಂಗಿನ ಬರ್ತಾವು. ಆಮೇಲೆ ಸಣ್ಣ ಮೆಣಸಿಕಾಯಲ್ಲಿ ಮಾಡ್ತಂದ್ರೆ ಮಾಡ್ಕೊಳ್ಬೋದ್ರಿ, ಇಲ್ಲ ನಂಗಿಲ್ಲ ನೋಡಿ. ಹಂಗೆ ನಿಮ್ಮ ಊರಾಗ ಇನ್ನತನ ಈ ಒಂದು ಕಾಂಬಿನೇಷನ್ ಸಿಗ್ತೈತೇನ್ರಿ ಅಂತೇಳಿ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಆಮೇಲೆ ಏನೋ ಸಿಗ್ತಿತ್ತು ಅಂತಂದ್ರೆ ಯಾವೂರಿಂದ ನೋಡಕತ್ತೀರಿ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಸಣ್ಣ ಸಣ್ಣ ಊರೊಳಗೆ ಇನ್ನೂ ಈ ರೀತಿ ಚುರುಮುರಿ ಚೂಡ ಕೊಡ್ತಾರು. ಸಿಟಿ ಒಳಗಡೆ ಒಂದು ಸ್ವಲ್ಪ ಗಪ್ಪಾದಂಗೆ ಅನಿಸಿರ್ತೈತೆ ನಾನು ಅನಿಸಿಕೆ ರೀ. ಅದಾದ ನಂತರ ಹಿಂಗೆ ಎಣ್ಣೆ ಒಳಗೆ ಮ್ಯಾಲ ಕೆಳಗೆ ಮ್ಯಾಲ ಮಾಡಿ ಬಜ್ಜಿಗಳನ್ನ ನಾವು ಕರೆದು ತಗೊಂಡಿದ್ದೀವಿ ರೀ. ಬಜ್ಜಿ ನೋಡಾಕಿ ಏಕದಮ್ ಪದ್ಧಸಿರಿ ಅದಾವು, ಸಾಫ್ಟ್ ಆಗಿ ಮಿರ್ಚಿ ಬಜ್ಜಿ ಏಕದಮ್ ಚಂದ ಬಂದಾವು. ಚೂರುಮುರಿ ಚೂಡಾನು ಅಟ್ಟ ಪದ್ಧಸಿರಿ ಆಗಿದಾವು. ಇನ್ನು ಮ್ಯಾಲ್ ತಿನ್ನಾಕಂತೇಳಿ ಒಂದು ಸ್ವಲ್ಪ ಏನು ಮಾಡಿರಿ, ಹಸಿಮೆಣ್ಸಿಕಾಯಿ ಇರ್ತಾವ್ರಲ್ಲ ಅವ್ನ ಈ ರೀತಿ ಎಣ್ಣೆಗೆ ಇದಕ್ಕಂತ ಅಟ್ಟ ಅಲ್ಲಿ ಯಾವ್ದು ಬೇಕಾದ ಸ್ನ್ಯಾಕ್ಸ್ ಜೊತೆ ಅಥವಾ ಊಟಕ್ಕೆ ಬೇಕಾದಾಗೂ ನೀವು ಈ ರೀತಿ ಎಣ್ಣೆ ಕರೆದ ಅದ್ರ ಮ್ಯಾಲೆ ಒಂದಿಟ್ಟು ಉಪ್ಪು ಉದುರಿಸಿ ತಿಂದ್ರೆ ಅದು ಇನ್ನಟ್ಟು ಭಾಳ ಮಸ್ತ್ ಅನಿಸ್ತೈತೆ ರೀ. ಹಿಂಗೆ ನೀವು ಮಾಡ್ಕೊಳ್ಬೋದು ರೀ. ಇನ್ನು ಇದನ್ನು ಹೆಂಗೆ ಕೊಡ್ತಾರ್ರಿ ಅಂತಂದ್ರೆ ಪೇಪರ್ದಾಗನ ಕೊಡ್ತಾರೆ. ಅದೊಂದು ಭಾಳ ಹಳೇ ಟೈಮ್ದಿಂದ ಬಂದಿರುವಂಥ ಒಂದು ಸಂಪ್ರದಾಯ ರೀ. ಹಂಗೆ ನಿಮಗೆ ತೋರ್ಸಕ್ಕೆ ಹೋದ್ರಿ ಅಂದ್ರೆ ನೋಡಿ, ಮ್ಯಾಲೆ ಒಂದಿಟ್ಟು ಬೇಕಾದ್ರೆ ಮನೆಯಾಗಿದ್ದರು ಶೇವ್ ಹಾಕ್ರಿ. ಮನ್ಯಾಗ ಮಾಡೋದು ಹೆಂಗಂತ ನಾವು ತೋರಿಸಿದ್ದೀವಿ. ಆಮೇಲೆ ಶೇಂಗಾ ಇದಕ್ಕೆ ತಗೊಂಡಿದ್ದಿಲ್ಲ ಅವು, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆ ಬಜ್ಜಿ, ಉಳ್ಳಾಗಡ್ಡಿ, ಟೊಮ್ಯಾಟೊ ಇದನ್ನೆಲ್ಲ ಇಟ್ಟು ಕೊಡ್ರಿ. ಭಾಳ ಪ್ರೀತಿಯಿಂದ ತಿಂತಾರೋ. ಇದನ್ನೆಷ್ಟು ತಿಂದ ಮ್ಯಾಲ ಒಂದು ಕಪ್ ಚಹಾ ಕುಡಿಯೋರಿದ್ರೆ ಕುಡೀರಿ, ಬಿಸಿ ಬಿಸಿಯಾಗಿ ಭಾಳ ಮಸ್ತ್ ಅನಿಸ್ತತಿ. ಸಂಜೆ ಮುಂದೆ ಮನೆ ಮಂದಿ ಎಲ್ಲರೂ ಕೂಡಿ ಒಂದ ಕಡೆ ಕುಂತ ತಿನ್ರಿ. ಆಮೇಲೆ ಹೆಂಗೆ ಬಂದಿದ್ದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ ನೆನಪಿರ್ಲಿ, ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.